Hi everyone, so welcome to Shanuliza YouTube channel. ದಿಸ್ ಇಸ್ ಮೀ ಶಾನುಲೀಸಾ. ಸೊ ನಾನು ಇವಾಗ ಪ್ರೆಸೆಂಟ್ ಇರೋದು ದುಬೈಯಲ್ಲಿ. ನನ್ನ ಜಾಬ್ ಪರ್ಪಸ್ಗೆ ನಾನು ದುಬೈಯಲ್ಲಿರೋದು, ಬಟ್ ನಾನು ಕರ್ನಾಟಕದವಳು. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಎಸ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ರೆಡಿಯಾಗಿದ್ದಾಯಿತು, ಇನ್ನೇನು ಹೊರಟಿದ್ದೀನಿ ನಾನು. ಅಲ್ಗುಬೈಬಾಯಿಂದ ಗೋಲ್ಡ್ ಸುಕ್ಗೆ ಹೋಗಬೇಕು ಅಂತಂದರೆ ನಾವು ಬೋಟ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕಾಗತ್ತೆ. ಸೊ ಇಟ್ ಕಾಸ್ಟ್ ಅರೌಂಡ್ 1 or 2 ದಿರಾಮ್ ಅಷ್ಟೇ. ಸೊ ಇದರಿಂದ ಹೋಗೋದ್ರಿಂದ ನಮಗೆ ಸನ್ಸೆಟ್ನ ವ್ಯೂ ಮಾಡ್ಬೋದು ಆ್ಯಂಡ್ ಆಲ್ಸೋ ಬೋಟ್ ರೈಡ್ನ ಕೂಡ ಎಂಜಾಯ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ. ಬೋಟಲ್ಲಿ ಹೋಗ್ತಾ ಬಸ್ ಹೆಂಗಪ್ಪ ಬಂತು ಅಂತ ಅಂದರೆ ಅಫ್ಕೋರ್ಸ್ ಇಲ್ಲಿ ಒಂದು ವಂಡರ್ ಬಸ್ ಅನ್ನೋದಿದೆ. ಸೊ ದ್ಯಾಟ್ ಟೂರಿಸ್ಟ್ ಆಗಲಿ ಅಥವಾ ಫಾರಿನರ್ಸ್ ಯಾರು ಬಂದರೆ ಸೊ ದ್ಯಾಟ್ ದೇ ವಿಲ್ ಬಿ ಯೂಸಿಂಗ್ ಇಟ್. ಆ್ಯಂಡ್ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ನಾನು ಪ್ಲೇಸ್ನ ರೀಚ್ ಆದೆ. ಸೊ ಇದು ಸ್ಟ್ರೀಟಿನ ಎಂಟ್ರೆನ್ಸಲ್ಲೇ ಒಂದು ಬಾಕ್ಸ್ ಇಟ್ಟಿದ್ದಾರೆ. ನಾಗವಲ್ಲಿ ಸ್ಟೋರಿ ಥರನೇ ಇದಕ್ಕೂ ಒಂದು ಸ್ಟೋರಿ ಇದೆ. ದಟ್ ಮೊದಲೆಲ್ಲ ಇದರಲ್ಲೇ ಕ್ಲೋತ್ಸು, ಜ್ಯುವೆಲ್ರಿ, ಆಕ್ಸೆಸರೀಸ್ನೆಲ್ಲ ಸ್ಟೋರ್ ಮಾಡಿ ಇಡ್ತಿದ್ರಂತೆ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಹಾಗೆ ನಾವು ಮುಂದಕ್ಕೆ ಹೋದರೆ ಗೇಟ್ ನಂಬರ್ 1 ನಮಗೆ ಗೋಲ್ಡ್ ಸುಕ್ ಸಿಗುತ್ತೆ. ಆ್ಯಂಡ್ ಗೋಲ್ಡ್ ಸುಕ್ ಸ್ಟ್ರೀಟ್ ಈ ಥರ ಇರುತ್ತೆ. ನೋಡೋಕ್ಕೆ ಸ್ವಲ್ಪ ಮಾರ್ಕೆಟ್ ಥರ ಫೀಲ್ ಆಯಿತು ನನಗೆ. ಎಂಟ್ರೆನ್ಸಲ್ಲೇ ಈ ಒಂದು ದೊಡ್ಡ ರಿಂಗ್ ಇಟ್ಟಿದ್ರು. ಆ್ಯಂಡ್ ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಇದು ಅರೌಂಡ್ 63.856 ಕಿಲೋ ಇದೆ. ಆ್ಯಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕೂಡ. ಆ್ಯಂಡ್ ಹಾಗೆ ಮುಂದೆ ಹೋಗ್ತಿದ್ದಂಗೆ ನನಗೆ ನಕಾಬ್ ಡ್ರೆಸ್ಸಸ್ ಡಿಸೈನ್ಸು ಆ್ಯಂಡ್ ಮೇ ಬಿ ಇದೆಲ್ಲ ನೋಡಿದ್ರೆ ಸ್ವಲ್ಪ ಥೀಮ್ ಇಟ್ಕೊಂಡು ಈ ಥರ ಗೋಲ್ಡ್ ಡಿಸೈನ್ಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಆಲ್ಸೋ ಶೋ ಪೀಸ್ ಐಟಮ್ಸ್ ಕೂಡ ತುಂಬ ಚೆನ್ನಾಗಿದ್ವು ಇಲ್ಲಿ. ಸೊ ಪರ್ಚೇಸ್ ಮಾಡೋರು ಮಾಡ್ಬೋದು. ಸೊ ನಾನು ಇದನ್ನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ದ್ಯಾಟ್ ಯಾರೆಲ್ಲ ದುಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀರಾ, ಪ್ಲೀಸ್ ಡೂ ವಿಸಿಟ್ ದಿಸ್ ಗೋಲ್ಡ್ ಸುಕ್ ಒನ್ಸ್. ಸೊ ದ್ಯಾಟ್ ನೀವು ಅದನ್ನು ಲೈವ್ ಆಗಿ ಫೀಲ್ ಮಾಡಿದ್ರೆ ಯು ವಿಲ್ ಬಿ ಸೀರಿಯಸ್ಲಿ ಸರ್ಪ್ರೈಸ್ ಟು ಸಿ ಆಲ್ ದ ಥಿಂಗ್ಸ್. ಆ್ಯಂಡ್ ಹತ್ತಿರದಲ್ಲಿ ನೋಡಿದಾಗ ತುಂಬ ಖುಷಿನೂ ಆಗುತ್ತೆ. ವೀಡಿಯೋದ್ಕಿಂತ ಜಾಸ್ತಿ ಚೆನ್ನಾಗಿ ಅಲ್ಲಿ ಲೈವ್ ಆಗಿ ನೋಡಿದಾಗಲೇ ಸಿಗೋದು. ಸೊ ಎಸ್, ಇಲ್ಲಿ ಒಂದು ಗೋಲ್ಡ್ ಬಿಸ್ಕೆಟ್ ಕೂಡ ಇದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡ ಗೋಲ್ಡ್ ಬಿಸ್ಕೆಟ್ನ. ಆ್ಯಂಡ್ ಆಲ್ಸೋ ನನಗೆ ಒನ್ಸ್ ಏನು ಅನ್ನಿಸ್ತಿತ್ತು ಅಂದರೆ ಅಫ್ಕೋರ್ಸ್ ಇದೆಲ್ಲ ರಿಯಲ್ಲೇ, ಬಟ್ ನನಗೆ ಇಷ್ಟೆಲ್ಲ ಒಂದೇ ಸಲ ನೋಡಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಗೋಲ್ಡ್ ಡಿಸೈನ್ಸ್ನೆಲ್ಲ ನೋಡಿದಾಗ ಇಸ್ ಇಟ್ ಫಾರ್ ರಿಯಲ್ ಅಂತೆಲ್ಲ ಡೌಟ್ ಬಂದಿದ್ದು ನಿಜಾನೇ. ಬಟ್ ಐ ನೋ ಸಿಲ್ಲಿ ಅಂತ ಅನ್ಕೊತಾರೆ ಅಂತ, ಬಟ್ ಎಲ್ಲನೂ ನಿಜವಾದ ಗೋಲ್ಡೇನೆ. ಅದಕ್ಕೆ ನನಗೆ ಸ್ವಲ್ಪ ಶಾಕ್ ಆಗ್ತಾ ಇದ್ದಿದ್ದು ಕೂಡ. ಬಟ್ ಯಾ, ಇಟ್ ವಾಸ್ ನೈಸ್ ವರ್ತ್ ಗೋಯಿಂಗ್ ಆಲ್ಸೋ. ಒಂದು ಐಕಾನಿಕ್ ಗೋಲ್ಡ್ ಮಾರ್ಕೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನೋಡ್ಬೇಕಾದ್ರೆ ಸೀರಿಯಸ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇದೇನು ಬರೀ ಗೋಲ್ಡ್ನೇ ತೋರಿಸ್ತಿದ್ದಾಳೆ, ಬೇರೆ ಯಾವುದೋ ಜ್ಯುವೆಲ್ಸ್ ಇದೆಯಾ ಅಂತ ಅನ್ನೋದಾದರೆ ಅಫ್ಕೋರ್ಸ್ ಎಸ್, ಇಲ್ಲಿ ಡೈಮಂಡ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು, ಪರ್ಲ್ಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು ತುಂಬ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಡೈಮಂಡ್ ಸ್ಟೋನ್ನ ಕೂಡ. ಆ್ಯಂಡ್ ನೆಕ್ಸ್ಟ್ ಬರೋದು ತುಂಬ ಚೆನ್ನಾಗಿದೆ, ದ್ಯಾಟ್ ವಿಚ್ ಈಸ್ ದಿಸ್ ಶೂ. ಐ ರಿಯಲಿ ಲೈಕ್ ದಿಸ್. ತುಂಬ ಯುನೀಕಾಗಿತ್ತು ಕೂಡ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ನಾವು ಇಲ್ಲಿ ಗೋಲ್ಡ್ ಸುಕ್ ಬಗ್ಗೆ ಅಂತಲ್ಲ, ದುಬೈಯಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದಾದರೆ ಐ ಆಮ್ ಟೆಲ್ಲಿಂಗ್ ಯು ದಟ್ ಅದರ್ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ದುಬೈಯಲ್ಲಿ ಗೋಲ್ಡು ಸ್ವಲ್ಪ ಲೋವರ್ ಪ್ರೈಸ್ಗೆ ಸಿಗುತ್ತೆ. ಮೀನ್ಸ್ ಸ್ವಲ್ಪ ಚೀಪ್ ಅಂತ ಅನಿಸುತ್ತೆ ಕೂಡ. ಆ್ಯಂಡ್ ಆಲ್ಸೋ ಟ್ಯಾಕ್ಸ್ ಫ್ರೀ ಅಂತಲೂ ಹೇಳ್ತಾರೆ ದುಬೈಯಲ್ಲಿ. ಆ್ಯಂಡ್ ಎಸ್, ಹಾಗೆ ನಾನು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದೆ. ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಕೇಸರ್ ಆಲ್ಸೋ ತುಂಬ ಚೆನ್ನಾಗಿಟ್ಟಿದ್ರು. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಆ್ಯಂಡ್ ಈ ಸ್ಟ್ರೀಟಲ್ಲಿ ತುಂಬ ಟೂರಿಸ್ಟ್ ಬರೋದ್ರಿಂದ ಸೊ ಇಲ್ಲೆಲ್ಲ ಡೆಕೋರೇಟಿವ್ ಐಟಮ್ಸ್ ಆ್ಯಂಡ್ ಶೋ ಪೀಸಸ್ಸೇ ತುಂಬ ಇಟ್ಟಿದ್ರು. ಸೊ ದ್ಯಾಟ್ ದೇ ವಿಲ್ ಬಿ ಪರ್ಚೇಸಿಂಗ್. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತಂದರೆ ನನಗೆ ಗೊತ್ತಿಲ್ಲದಿರೋ ಅಂಥ ಸ್ಪೈಸಸ್ಸೇ ತುಂಬ ಇದ್ವು ಇಲ್ಲಿ. ಸಮ್ ಆಫ್ ದ ಸ್ಪೈಸಸ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೇ ಬಿ ಅರಬ್ ಟ್ರೆಡಿಷನ್ ಪ್ರಕಾರ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಕೂಡ. ಸೊ ಇದನ್ನೆಲ್ಲ ನಾನು ನೋಡಿಕೊಂಡು ಹೊರಡೋಣ ಅಂತ ಹೋದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗ್ತಾ ಬಂದಿತ್ತು. ಆ್ಯಂಡ್ ನೈಟ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಟಿಂಗ್ಸಿಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸನ್ಸೆಟ್ ವ್ಯೂ ಆದಮೇಲೆ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಎಸ್, ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೇ ಆಯಿತು. ಇನ್ನೇನು ಹೊರಟಿದ್ದೀನಿ ನಾನು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಿಕಾಸ್ ಡಿಸ್ಟರ್ಬೆನ್ಸ್ ಇತ್ತು. ಯು ಕ್ಯಾನ್ ಸಿ ಹಿಯರ್. ಆಗಿತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್. ನನಗೆ ಗೊತ್ತಿಲ್ಲ ಎಷ್ಟು ಬ್ಲಾಗ್ ಮಾಡಿದ್ದೀನಿ, ಅದು ನಿಮಗೆ ಕೇಳಿಸ್ತಿದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಬಟ್ ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ಇನ್ನು ಸೀದಾ ಮನೆಗೆ ಹೋಗ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.